ವಿಜಯಪುರ ಗ್ಯಾಸ್ ದರ ಏರಿಕೆಗೆ ವಿರೋಧವಾಗಿ ವಿಜಯಪುರದಲ್ಲಿ ಆಟೋ ಚಾಲಕರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ವಿವಿಧ ಭಾಗಗಳಿಂದ ಸೇರಿದ್ದ ನೂರಾರು ಆಟೋ ಚಾಲಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಚಾಲಕರು ಗ್ಯಾಸ್ ದರ ಹೆಚ್ಚಳದಿಂದ ತಮ್ಮ ಜೀವನ ತುಂಬಾ ಸಂಕಷ್ಟಕ್ಕೀಡಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲರೂ ಹೋರಾಟಗಾರರು ಏನ್ ಮುನ್ಸಿಪಾಲಿಟಿನಾ ಈ ರೋಡ್ ಕ್ಲೀನ್ ಇರಬೇಕು. ಹೌದು, ಆ ಕಡೆ ಬರೀ ಕಡೆ ಬಂತಾರ, ಇಲ್ಲಿ ಇದೇ ಜಾಮ್ ಮಾಡ್ಯಾರ. ಹಿಂಗ ಮಾಡ್ತಾರ ಅದು ಇಲ್ಲ ಶಿಸ್ತತೆ ಬೇಕ್ರಿ. ನಡ್ರಿ ತಗೋರಣ ಶಕ್ಕ ಬಂದೈತೆ ಬಾ, ಶಕ್ಕ ಬಂದೈತೆ, ಶಕ್ಕ ಬಂದೈತೆ ಬಾ, ಶಕ್ಕ ಬಂದೈತೆ, ಬೇಕು ಬೇಕು. गाड़ी चालू करो, एक चेक छोड़ो बाजू में. चलो आगे. ये गाड़ी यार दो ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ಈಗ ನೀವು ಎಲ್ಲಾರು ನನ್ನ ತಲೆ ಮೇಲೆ ಕಲ್ಲದ ತಿಳ್ಕೊಬೇಡ್ರಿ. ಇದು ಕಲ್ಲಿಲ್ಲ, ಇದು ನಮ್ಮ ಹೆಂಡತಿ ಮಕ್ಕಳ ಜವಾಬ್ದಾರಿ ಅದ, ನಮ್ಮ ತಂದೆ ತಾಯಿ ಜವಾಬ್ದಾರಿ ಅದ. ನಮ್ಮ ತಂದೆ ತಾಯಿ ಆರಾಮಿಲ್ಲ, ನಾವು ಚಂತನ ಆಟೋ ರಿಕ್ಷಾ ಹೊಡೆದ ದುಡದ ಅವ್ರಿಗೆ ಔಷಧ ತಗೊಂಡು ಹೋಗುದೇನ್ ಚಿಂತೆ ಇರ್ತದಲ್ಲ, ಆ ಚಿಂತೆ ಜವಾಬ್ದಾರಿ ಕಲ್ಲು ಮುಖಾಂತರ ನಾವು ಹೊತ್ಕೊಂಡಿವಿ. ಆದ್ರ ಪ್ರತಿಯೊಬ್ಬ ಆಟೋ ರಿಕ್ಷಾದವ ಬಿಜಾಪುರದಾಗ ನಿಯತ್ತಿಲಿಂದ ದುಡಿತಾನ. ಅವನಂತ ನಿಯತ್ತಿಲಿಂದ ದುಡ್ಯಾವ ನನ್ನ ಅನ್ಸು ಮಟ್ಟ ಯಾರು ಇಲ್ಲ. ಯಾರು ಒಬ್ಬ ಆಟೋ ರಿಕ್ಷಾದೊಳಗ ಒಂದ್ ಬ್ಯಾಗ್ ಬಿಟ್ರು, ಒಂದ್ ಪರ್ಸ್ ಬಿಟ್ಟಂದ್ರ ತವ ಊಟ ಮಾಡುವುದು ಬಿಟ್ಟು ಒಯ್ದವ್ರಿಗೆ ಪೊಲೀಸ್ ತನ ತಲುಪಿಸ್ತಾನ. ಇದು ಯಾರ್ದದ ಒಯ್ದು ಕೊಡ್ರಿ ಅಂತೇಳಿ ಇಟ್ಟು ಎಲ್ಲಾ ನಿಯತ್ತಿಲಿಂದ ನಾವು ದುಡ್ಯಾಕತ್ರು ನಮಗೆ ರೈಟ್ಸ್ ಆಫ್ ಇಕ್ವಾಲಿಟಿ ಯಾಕೆ ಸಿಗ್ತಾ ಇಲ್ಲ ಬಿಜಾಪುರ ನಗರದಾಗ? ಇದಕ್ಕೆ ಏನ್ ರಾಜಕೀಯ ಒತ್ತಡ ಐತೇನು? ಪ್ರತಿಯೊಂದ್ ಏನಾರ ವಿಷಯ ಬಂದ್ರ ಆಟೋ ರಿಕ್ಷಾದವ್ರು ಕಾಣ್ತಾರ, ಇವ್ರಿಗೆ ನಾ ಟೂ ವೀಲರ್ದವ್ರು ಕಾಣಂಗಿಲ್ಲ. ಈಗ ನಾವು ದಾರ್ಯಾಗ ಬರುವಾಗ ನೋಡಿದ್ರು, ನಮ್ಮ ಎಲ್ಲಾ ಹೋರಾಟಗ ಬರ್ಬೇಕಾದ್ರ ದಾರಿ ಇದ್ದಿದ್ದಿಲ್ಲ. ಬೇಕಾದ್ರೆ ಇಲ್ಲೇ DC ಆಫೀಸ್ ಕಚೇರಿ ಒಳಗ ಪಾರ್ಕಿಂಗ್ ಬ್ಯಾರೆ ಮಾಡ್ಯಾರ. ಅದು ಬಿಟ್ಟು ಕೆಲವೊಬ್ರು ಏನ ಮಾರಿ ನೋಡ್ಕಿಸಿಂದ ನೆಳ ಗಾಡಿ ನಿಂದಿಸ್ತಾರ. ಮತ್ತೆ ಹೋರಾಟಗಾರ ಎಲ್ಲ ಹೋಗ್ಬೇಕು, ಬಿಸ್ಲಾಗ ನಿಂದಿರ್ಬೇಕ. ಈ ಭಾರತ ದೇಶದಾಗ ಪ್ರತಿಯೊಂದು ಏನಾರ ವಿಷಯ ನಾವು ಸರ್ಕಾರ ತನ ತಲುಪಿಸ್ಬೇಕಾದ್ರ ನಾವು ಹೋರಾಟ ಮಾಡ್ಬೇಕು. ಹೋರಾಟ ಮಾಡ್ಲಾರ್ದೆ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ. ಇದು ಏನ್ ಸಿಗ್ತದ ಹೇಳ್ರಿ? ಈಗ ಬಿಜಾಪುರ ನಗರದಲ್ಲಿ 12,500 ಆಟೋ ರಿಕ್ಷಾ ಅದಾವ. 12,500 ರಿಕ್ಷಾದವ್ರದ್ದು ಕುಟುಂಬ ಮಾನ ಮರ್ಯಾದೆ ಇಟ್ಕೊಂಡವ್ರು ಆರಾಮಾಗಿ ದುಡಿಲಾಕತ್ತಾರ, ಹೆಂಡತಿ ಮಕ್ಕಳ ಜೀವನ ಸಾಕ್ಲಾಕತ್ತಾರ. ಆದ್ರೆ ಇವ್ರು ಜಿಲ್ಲಾ ಅಧಿಕಾರಿಗೆ, ಆಡಳಿತದವ್ರಿಗೆ, ಜಿಲ್ಲಾ SP ಸಾಹೇಬ್ರಿಗೆ ಮತ್ ಇದು ಕಣ್ಣಿಗೆ ಬರಾಕತ್ತಿಲ್ಲ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಅಧಿಕಾರಿನೇ ಇವ್ರ ಮುಖಾಂತರ ಅವ್ರಿಗೆ ಡೀಸೆಲ್ದವ್ರಿಗೆ ಮತ್ ಗ್ಯಾಸ್ ದವ್ರಿಗೆ ಲೈಸೆನ್ಸ್ ಕೊಡ್ತಾರ. ಇವ್ರಿಗೆ ಗೊತ್ತಾಗಂಗಿಲ್ಲ. ಫುಡ್ ಆಫೀಸರ್ ಫುಡ್ ಇಡೀ ಇಲ್ಲೇ ಅದಾರ, ಇವ್ರಿಗೆ ಗೊತ್ತಾಗಿಲ್ಲ. ಇವ್ರಿಗೆ ಆರ್ಡರ್ ಇಲ್ಲ. 55 ರೂಪಾಯಿ ಇದ್ದಿದ್ದು ಗ್ಯಾಸು ಈಗ 130 ಮಾಡ್ಲಾಕತ್ತಾರ ಇವ್ರು. ಈ ರೀತಿ ಇವ್ರು ದಬ್ಬಾಣಿಗೆ ಮಾಡ್ತಾರ, ದಾದಾಗಿರಿ ಮಾಡ್ತಾರ. ತುಮ್ಕೋ ಇಲ್ಲದ ಹೋಗ್ಬಿಡು ಅಂತಾರ. ಏನ್ ಇವ್ರದ್ದು ಅಪ್ಪಂದ್ರ ರಾಜಕೀಯ? ಈಗ ನೋಡ್ರಿ, ಪ್ರಧಾನಿ ನರೇಂದ್ರ ಮೋದಿ 70 ವರ್ಷ ಆದ್ರೂ ಇಟ್ಟು ಮಜಾಕ್ ಯಾವ ಪ್ರಧಾನಿ ಮಂತ್ರಿದು ಆಗಿಲ್ಲ ಇಲ್ಲೂ ತನಕ. ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರು ಮಜಾಕ್ ಮಾಡತ್ತಾರ. ಪ್ರತಿಯೊಂದು ವಿಷಯಕ್ಕೆ ಬರೀ ಲೈನ್ದಾಗ ಹಚ್ಚಾರ. ಅವ್ರು ನೋಟ್ ಬಂದಿ ಮಾಡಿದ್ರು, ಲೈನ್ದಾಗ ಹಚ್ಚಿದ್ರು. कोरोना मारी, लॉकडाउन मारी, थाली बजाओ बोले, लाइट बुलाए. अभी नोटबंदी बोले, थाली बजाओ बोले, अभी और दूसरा लॉकडाउन बोले. तो ये डीजल क्या भारत देश के अंदर है, एक 4-5 महीने का भी स्टॉक नहीं है. फिर बोलते हैं हमारे पास मिसाइल है, न्यूक्लियर बॉम्ब है. जब एक गरीब ऑटो रिक्शा वाले को गैस पंप में गैस अवेलेबल नहीं कर रहे,
तो ये 140 करोड़ जनता को क्या संभालते हैं? ये हमारा पूरे बीजापुर नगर के जो 12,500 ऑटो रिक्शे वाले, अभी यहाँ पर तुम्हें देख सकते हैं 100 या 200 500 ऑटो रिक्शे वाले आएंगे, हमें उनका भी स्वागत करते हैं। जो 12,000 ऑटो वाले नहीं है उन्होंने हमारे भाई है, उनका भी हम स्वागत करते हैं। हमें किसी निकाल को सरते नहीं इसके अंदर। और हमारी रिक्वेस्ट क्या आती है, हर बार तुम्हें फोन लगाते हैं कि हमने ट्रैफिक वाले पकड़े, हमने किरकिर कर रहे हैं, हमने लगाने नहीं दे रहे। तो ऐसे ही हमारे अध्यक्ष धारवाड़ से हैं, हमें बीजापुर से जो है, हमें भी तुम्हारे वास्ते होराट कर रहे हैं। तो एक गुट कहीं को नहीं होते तुम्हें। जब तक तुम्हें एक गुट नहीं होते तब तक तुम्हें राइट्स ऑफ इक्वालिटी नहीं मिलती। हमें बीजापुर पुलिस डिपार्टमेंट के विरुद्ध नहीं है, हमें उनको सहकार करने की पूरी कोशिश कर रहे हैं। लेकिन क्या बोलते हैं ट्रैफिक वाले, खाली बीजापुर ऑटो वाले की तरफ से ट्रैफिक भी और वन वे कर रखे। एक बात है, अभी आप एमपी एमएलए को चुनकर किस लिए लाते हैं सर को पत्थर ढोने के लिए? सर वो पत्थर हमारी जिम्मेदारी दिखा रहे हैं। हमें देखो इस जिम्मेदारी में तुमने पत्थर दिख रहा है, हमने हमारे जोरू बच्चे की परेशानी दिख रही है इसके अंदर। तो सर उनकी क्या जवाबदारी है जिनको आपने वोट डाल? अच्छे दिन आए तो अच्छे दिन आए, ये जो अच्छे दिन है सर पर पत्थर ढोने? सर को पत्थर ढोने के अच्छे दिन, अब गैस छोड़ने का, चूल्हा लगाने का, चूल्हे पकाने का, अब ये अच्छे दिन। क्या उनकी क्या जवाबदारी है? बीजापुर में एलपीजी गैस सिलेंडर को लेकर घर में सिलेंडर नहीं है, उस पर भी लोग परेशान है। फिर उसके बाद में ऑटो पंप बंद होने के बाद में ऑटो चालक पूरे परेशान है। तो फिर शासक की क्या जवाबदारी है, उस्तुवारी मंत्री की क्या जवाबदारी है, एमपी की क्या जवाबदारी है, जिलाडಳಿತ इस पर क्या कर रही है काम? अगर जितने लोग इसके जिम्मेदार हैं, अगर हमें बोलने को बैठे, देखो यहाँ का प्राइम मिनिस्टर रिजिग्नेशन देना, सीएम इस्तीफा देना, डीसीएम इस्तीफा देना, उस्तुवारी मंत्री इस्तीफा देना, और यहाँ का जो स्मार्ट सिटी सिंगापुर बने तो नगर शासक उन्हें तो पहला ही देना क्या सब। तो इन्होंने हर बात पे बोलता सिंगापुर बने से, सिंगापुर में ऐसा नहीं मिलते कि पूछो, मुझे मालूम नहीं सिंगापुर में ऑटो नहीं, कारा चलते हैं। ये गरीब देश है, गरीब गांव है हमारा बीजापुर। ಈ ಬಿಜಾಪುರ ನಗರ ಅಂದ್ರೆ ಸೂಫಿ ಸಂತರ ನಾಡು, ಈ ಬಸವನ ನಾಡು। ಈ ಬಸವನ ನಾಡಿನಲ್ಲಿ ಇಲ್ಲಿ ಆಟೋ ರಿಕ್ಷಾದವ್ರಿಗೆ ಇಟ್ಟು ತ್ರಾಸ ಐತಂದ್ರ ಈ ಎಲ್ಲಾ MP MLA ಉಸ್ತುವಾರಿ ಮಿನಿಸ್ಟರ್ಗೆ ನಾಚಿಕೆ ಆಗ್ಬೇಕು। ಇದು ಕಲ್ಲ ಅಂತ ತಿಳ್ಕೊಬೇಡ್ರಿ, ಇದ್ರಾಗ ಸ್ವಲ್ಪ ನೀವು ಕಣ್ಣು ತೆರೆದು ನೋಡ್ರಿ, ಇದು ಜಿಮ್ಮೆದಾರಿ ಅದ ನಮ್ಮ ಹೆಂಡತಿ ಮಕ್ಕಳದು। ಇನ್ನೊಂದು, ಶಾಸಕರು ಇಲ್ಲಿ ಪಕ್ಕದ ಜಿಲ್ಲೆ ಬೈ ಎಲೆಕ್ಷನ್ ನಡೀತದೆ, ಅಲ್ಲೇ ಹೋಗಿ ಬಿಜೆಪಿ ಪರವಾಗಿ ಅವ್ರು ಪ್ರಚಾರ ಮಾಡ್ತಾ ಇದ್ದಾರೆ। ಇಲ್ಲಿಂದ ಜನ, ನಗರದ ಜನ ಪರೇಶಾನ್ ಇದ್ದಾರೆ, ಗ್ಯಾಸ್ ಇಲ್ಲ, ಮನ್ಯಾಗ ಅಡಿಗೆ ಆಗ್ತಾ ಇಲ್ಲ, ಅವ್ರಿಗೆ ಚಿಂತೆ ಇಲ್ಲ, ಏನ್ ಅವ್ರಿಗೆ ಗೊತ್ತಿಲ್ಲ, ಅವ್ರೇನ್ ಕಣ್ಣು ಮುಚ್ಚಿಬಿಡ್ತಾರೆ ನೋಡ್ರಿ। ಎಲ್ಲಾರಿಗೆ ಬಹಿರಂಗಾಗಿ ಗೊತ್ತದ ಬಿಜಾಪುರ ನಗರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ರಾಜಕೀಯ ಮಾಡತ್ತದತ್ರಿ। ಈಗ ನಮ್ಮ ಪರಿಸ್ಥಿತಿ ಏನ್ ಬಂದಂದ್ರ, ನಮ್ ಮನ್ಯಾಗ ಅಡಿಗೆ ಮಾಡ್ಲಾಕ ಒಲಿ ಇದು ಇಲ್ಲ, LPG ಗ್ಯಾಸ್ ಸಿಗ್ತಾ ಇಲ್ಲ, ನಾವು ದುಡದ ಮನಿ ಸಂಸಾರ ನಡೆಸಬೇಕಂದ್ರೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ। ಈ ನಿಮ್ ಮಾಧ್ಯಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನಿ ಮಾಡ್ಕೊಳತ್ತೀವಿ। ಇದೇ ರೀತಿ ನೀವು ರೇಟ್ ಹೆಚ್ಚು ಮಾಡ್ಕೊತಿದ್ರ ಪ್ರತಿಯೊಂದು ಆಟೋ ರಿಕ್ಷಾದವ್ರಿಗೆ 15,000ದಿಂದ 20,000 ರೂಪಾಯಿ ತಿಂಗಳ ನೀವು ಕೊಡ್ಬೇಕಾಗ್ತದ। ಇಲ್ಲ ಅಂದ್ರೆ ನಾವು ಬರೋ ದಿವಸ ಒಳಗ ನೀವು ಬರೀ 500 ಜನ ನೀವು ತಿಳ್ಕೊಂಡಿರ್ಬೋದು। ಈಗ ನಾವು ಎಲ್ಲಾರ್ಗೆ ಅವೇರ್ನೆಸ್ ಬರ್ತದ, ಎಲ್ಲಾ 12,500 ಜನ ನಾವು DC ಆಫೀಸ್ ಕಚೇರಿಗೆ ಮುಖ್ಯ ಆಗ್ತೀವಿ, ಇಲ್ಲ DC ಆಫೀಸ್ ಕಚೇರಿಗೆ ನಾವು ಚಾವಿ ಹಾಕ್ಬಿಡ್ತೀವಿ, ಬೇಡ ಅಡಿಲಿತಿ ಬೇಡ ನಮ್ಗೆ। ಬರೀ ಗ್ಯಾಸ್, LPG ಗ್ಯಾಸ್ ಈಗ ತೊಂದರೆ ನೋಡಿದವಲ್ಲ, ಬರೀ ಕೇಂದ್ರ ಸರ್ಕಾರ ಅಷ್ಟೇ ಜವಾಬ್ದಾರಿ, ರಾಜ್ಯ ಸರ್ಕಾರ ಜವಾಬ್ದಾರಿ ಏನು ಹೊಡೆಯಲ್ಲ? ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಫಂಡ್ ಕೊಟ್ಟಿದ್ಮೇಲೆ ಕೇಂದ್ರ ಸರ್ಕಾರ ಹಾಸ್ತದಲ್ರಿ। ಎಲ್ಲಾರು ಬಿಜೆಪಿ ಸರ್ಕಾರ ಇದ್ದಾಗ 40% ಹಾಕ್ತಿದ್ರು, ಈ ಕಾಂಗ್ರೆಸ್ ಸರ್ಕಾರದಾಗ 60% ತಿನ್ನತ್ತಾರ ಇವ್ರು। ಈ ಬಡವ್ರ ಮಂದಿ ಸಾಯಿಲಾಗತ್ತಾರ ಇದ್ರ। ನಿಮ್ ಮಾಧ್ಯಮ ಮುಖಾಂತರ ನಾವು ಎಲ್ಲಾ CM ಅವ್ರಿಗೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರಿಗೆ ಮನವಿ ಮಾಡ್ಕೋತೀವಿ, ಅಲ್ಲಿ ಯುದ್ಧ ನಡೀಲಾಗತ್ತದ, ಅದು ನೀವು ನಮ್ಗೆ ಹೇಳಕ್ ಹೋಗ್ಬೇಡ್ರಿ, ಅದು ಒಂದೇ ಅದ ಹಾಡ, ಯುದ್ಧ ನಡೀಲಾಗತ್ತದ, ಗ್ಯಾಸ್ ಬರಾಗತ್ತಿಲ್ಲ, ಮತ್ತೆ ಹ್ಯಾಂಗ ನೀವು ಸರ್ಕಾರ ನಡೆಸ್ತಿದ್ರಿ, 1 ವರ್ಷ ಇಷ್ಟ ಆಗಿಲ್ಲ। ಅದಕ್ಕೇನದ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಕಾರ್ಯಾಲಯದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘ ಹಾಗೂ ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಎಲ್ಲಾ ಯೂನಿಯನ್ ಪರವಾಗಿ ಇದು ಒಂದು ಅತಿ ದೊಡ್ಡದಾಗಿ ಈ ಒಂದು ಪ್ರತಿಭಟನೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಶ್ರೀ
ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಈ ಒಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ವತಿಯಿಂದ ಹಾಗೂ ಅಖಿಲ ಭಾರತೀಯ ಜಂಜಂ ಅಸೋಸಿಯೇಷನ್ ವತಿಯಿಂದ ಈ ಒಂದು ಮನವಿಯನ್ನು ಇಂದು ನಾವು ನೀಡಲಿಕ್ಕೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ವಿಜಯಪುರ ನಗರದ ಆಟೋ ಚಾಲಕರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಉತ್ತರ ಕರ್ನಾಟಕ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಆಗ ಅದರಲ್ಲಿಯೇ ಜೀವನ್ ಸರ್ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಯಾವ ವಾಹನಗಳಿಗೆ ಅವರು ಕಂಡೀಷನ್ ಹಾಕಿಲ್ಲ, ಕೇವಲ ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಕಂಡೀಷನ್ ಇದೆ. ಆಟೋ ರಿಕ್ಷಾ ಚಾಲಕರಿಗೆ ಬೇಕಾಗಿರುವಂತ LPG CNG ಸಂಪೂರ್ಣವಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲಿ, ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಆ ಒಂದು ಸ್ಥಿತಿ ಇಲ್ಲದಂತಾಗಿದೆ. ಎಲ್ಲಿನೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಬ್ಯಾಂಕಿನ ಮಾಲೀಕರು, ದಯಮಾಡಿ ಮಾತಾಡ್ಬೇಡ್ರಿ, ಕೆಲವು ಬ್ಯಾಂಕಿನ ಮಾಲೀಕರು ಗ್ಯಾಸ್ ಸ್ಟಾಕ್ ಇಟ್ಕೊಂಡು ತಮಗೆ ಯಾವ ರೀತಿಯಾದಂತ ರೇಟ್ ಬೇಕು ಆ ರೇಟ್ ಅನ್ನು ಅವರೇ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ರಾಜ್ಯ ಸರ್ಕಾರ ಒಂದ್ ಕಡೆ ಜಿಲ್ಲಾಡಳಿತ ಹೇಳ್ತಾರೆ ಅದು ಅವರವಾಗಿರುವಂತ ಒಂದು ಮಾಲೀಕರ ಒಂದು ಮಾಲೀಕತ್ವದಲ್ಲಿರುವಂತ ಪೆಟ್ರೋಲ್ LPG ಬಂಕ್ಗಳು ಅಂತ ಹೇಳ್ತಾ ಇದ್ದಾರೆ. ಆ ಏಜೆನ್ಸಿ ಕೊಡ್ಬೇಕಾದ್ರೆ ಇದೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಏಜೆನ್ಸಿ ಕೊಡ್ಬೇಕಾದ್ರೆ ಅವ್ರ ಜೊತೆ ಮಾತನಾಡಲ್ಲ ಇವರು. ಇವತ್ತು ಜಿಲ್ಲಾ